ಪ್ರಜ್ವಲ್ ವಿಚಾರವಾಗಿ ಪ್ರಜ್ವಲ್ ವಿಚಾರವಾಗಿ ನಮ್ಮ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ, ಯಾಕೆ ಎಫ್ ತಡ ಅಲ್ಲ, ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ಮಾಡಿ ತಪ್ಪು ಮಾಡಿದ್ದಾರೆ. ಅವರಿಗೆ ಪೊಲಿಟಿಕಲ್ ಒಂದು ಇದು ಬೇಕಾಗಿದೆ, ಏನೋ ಇದರಿಂದ ಪೊಲಿಟಿಕ್ಸ್ ಮಾಡೋದು ಬೇಕಾಗಿದೆ ಹೊರತಾಗಿ ನ್ಯಾಯ ಕೊಡಿಸೋದು ಬೇಕಾಗಿಲ್ಲ. ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನಾನು ಓದಿದ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವ್ರದ್ದು ತನಿಖೆ ಆಗಲೇಬೇಕು, ಕಠಿಣದರಲ್ಲಿ ಕಠಿಣವಾದಂಥ ಶಿಕ್ಷೆ ಆಗ್ಬೋದು. ಆದರೆ ರೇವಣ್ಣವರ ಅರೆಸ್ಟದ ವಿಷಯದಲ್ಲಿ ಏನೇನಾಗಿದೆ ನೋಡಿದ್ದೀವಿ. ಮತ್ತು ನಾನು ಮುಖ್ಯಮಂತ್ರಿಗೆ ಕೇಳ್ತೇನೆ, ಇವತ್ತು ನಿಮಗೊಂದು ಸ್ವಲ್ಪ ಆದರೂ ಧೈರ್ಯ, ನೈತಿಕ ಧೈರ್ಯ ಇದ್ದರೆ, ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ನೀವು ಉತ್ತರ ಕೊಡ್ರಿ. 21ಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದದ್ದು. ಅಲ್ಲಿ ದೂರದ ಹಾಸನ ಮಂಡ್ಯದಿಂದ ಶುರುವಾದಂಥದ್ದು, ದೂರದ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಅನೇಕರ ಕ್ಲಿಪ್ಪಿಂಗ್ ನೋಡಿದ್ದಾರೆ. ನೀವು 22ನೇ ತಾರೀಕು ಯಾಕೆ ಫೈಲ್ ಮಾಡಲಿಲ್ಲ FIR? ಅವ್ನು ಯಾಕೆ ಡಿಟೈನ್ ಮಾಡಲಿಲ್ಲ? ಪ್ರಜ್ವಲ್ ಅವ್ರನ್ನ ಯಾಕೆ ಡಿಟೈನ್ ಮಾಡಲಿಲ್ಲ? ನೀವು ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ? ನಿಮಗೆ ತನಿಖೆಗಿಂತ ಹೆಚ್ಚಾಗಿ ಪೊಲಿಟಿಕ್ಸ್ದಲ್ಲಿ ಇಂಟ್ರೆಸ್ಟ್ ಇದೆ, ನ್ಯಾಯದಕ್ಕಿಂತ ಹೆಚ್ಚಾಗಿ ಅತ್ಯಂತ ಒಂದು ಕ್ಷುಲ್ಲಕ ರಾಜಕೀಯದಲ್ಲಿ ನಿಮ್ಗೆ ಆಸಕ್ತಿ.